ಜನಪರ ನ್ಯಾಯಪರ. ಇಂದು ನಡೆದ ವಿಧಾನಸಭಾ ಕಲಾಪದಲ್ಲಿ ಮಾನ್ಯ ಗೌರಿಬಿದನೂರು ಜನಪ್ರಿಯ ಶಾಸಕರಾದ ಶ್ರೀ ಕೆ.ಎಚ್. ಪುಟ್ಟಸ್ವಾಮಿಗೌಡರವರು ಬಯಲು ಸೀಮೆ ಅಭಿವೃದ್ಧಿ ಪ್ರಾಧಿಕಾರ 1995ರಿಂದ ಜಾರಿಯಲ್ಲಿ ಇದ್ದು, ನಮ್ಮ ಗೌರಿಬಿದನೂರು ತಾಲೂಕನ್ನು ಸದರಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರಿಸದೆ ಕೈಬಿಟ್ಟಿರುವುದನ್ನು ಖಂಡಿಸಿದರು. ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ರೈತರು ಮಳೆಯಾಶ್ರಿತ ಕೃಷಿಯಲ್ಲಿ ಬದುಕು ಸಾಗುತ್ತಿದ್ದು, ರೈತರಿಗೆ ಬೇರೆ ನೀರಾವರಿ ಮೂಲಗಳಿಲ್ಲದೆ ಇರುವುದರಿಂದ ಗೌರಿಬಿದನೂರು ತಾಲೂಕು ಸಹ ಬಯಲು ಸೀಮೆಯ ಲಕ್ಷಣಗಳನ್ನು ಹೊಂದಿರುವುದರಿಂದ ಗೌರಿಬಿದನೂರು ತಾಲೂಕನ್ನು ಸಹ ಬಯಲು ಸೀಮೆ ಅಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ ಸೇರಿಸಬೇಕು. ಆ ಮೂಲಕ ಗೌರಿಬಿದನೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಯೋಜನೆ, ಸಂಯೋಜನೆ, ಸಾಂಖ್ಯಿಕ ಇಲಾಖಾ ಸಚಿವರ ಗಮನವನ್ನು ಸೆಳೆದರು. ಇದಕ್ಕೆ ಉತ್ತರಿಸಿದ ಸಚಿವರು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ವರದಿ ಪಡೆದುಕೊಂಡು ಗೌರಿಬಿದನೂರು ತಾಲೂಕನ್ನು ಬಯಲು ಸೀಮೆ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ತರುವ ಭರವಸೆಯನ್ನು ನೀಡಿರುತ್ತಾರೆ. ಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಿಲ್ಲ, ಅದಕ್ಕೆ ಕಾರಣ ಗೊತ್ತಿಲ್ಲ. ಅದಕ್ಕೆ ಮಾನ್ಯ ಯೋಜನಾ ಸಾಂಖ್ಯಿಕ ಸಚಿವರ ಗಮನವನ್ನು ಈ ಬಗ್ಗೆ ಸೆಳೀತಾ ಇದ್ದೀನಿ. ಓಕೆ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದೆ. ಏನಾದರೂ ಕ್ಲಾರಿಫಿಕೇಶನ್ ಇದ್ರೆ ಈಗ ಅವರು ಆಯ್ತು, ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರೇ, ಇದು ಬಿಟ್ಟೋಗಿರೋದಕ್ಕೆ ಕಾರಣ ಬಹುಶಃ ನಮ್ಮ ಗೌರಿಬಿದನೂರು ತಾಲೂಕಿಗೆ ಒಂದು ಮಂಚೇನಹಳ್ಳಿ ವಿಭಾಗ ಒಂದು ಸೇರಿತ್ತು. ಮಂಚೇನಹಳ್ಳಿ ವಿಭಾಗ ಹೆಚ್ಚು ಕಡಿಮೆ ಬೆಟ್ಟ ಗುಡ್ಡಗಳ ಪ್ರದೇಶ. ಅದಕ್ಕೋಸ್ಕರ ಏನಾರ ಇದನ್ನು ಬಿಟ್ಟಿದ್ರೋ, ಬಯಲುಸೀಮೆಯಿಂದ ಬಿಟ್ಬಿಟ್ಟಿರೋ ಅಂತ ನನಗೆ ಅನುಮಾನ ಇದೆ. ಆದರೆ ಇವತ್ತು ಮಂಚೇನಹಳ್ಳಿ ಅನ್ನೋದು ಒಂದು ಬೇರೆ ತಾಲೂಕಾಗಿದೆ. ಅದೇ ಸಪ್ರೇಟ್ ತಾಲೂಕಾಗಿರೋದ್ರಿಂದ ಇದು ಸುಮಾರು ನಮ್ಮ ರೈತರು ಯಾವ ಕೃಷಿನೇ ಡಿಪೆಂಡ್ ಆಗಿರುವಂಥವ್ರು, ಹೈನುಗಾರಿಕೆ ಡಿಪೆಂಡ್ ಆಗಿದ್ದಾರೆ. ಯಾವುದೇ ಒಂದು ನದಿ ಮೂಲ ಇಲ್ಲ, ಮಳೆ ಆಶ್ರಯ ಇರೋದ್ರಿಂದ ಆದಷ್ಟು ಬೇಗ ಇದನ್ನು ಬಯಲುಸೀಮೆ ಪ್ರದೇಶ ಅಭಿವೃದ್ಧಿ ಮಂಡಳಿ ಸೇರಿಸಬೇಕು ಅಂತ ಮಾನ್ಯ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರನ್ನು ಕೇಳ್ಕೊತೀನಿ. ಓಕೆ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಪುಟ್ಟಸ್ವಾಮಿಗೌಡರು ಕೇಳಿದಾಗೆ ಈಗ ಸುಮಾರು 70 ವಿಧಾನಸಭಾ ಕ್ಷೇತ್ರಗಳು ನಮ್ಮ ಬಯಲುಸೀಮೆ ವ್ಯಾಪ್ತಿಯಲ್ಲಿ ಬರ್ತದೆ. ಅವರ ಕ್ಷೇತ್ರ ಆಗಿರ್ತಕ್ಕಂಥ ಗೌರಿಬಿದನೂರು ಸಹ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆಯಿಂದ ವರದಿ ತರಿಸಿ ಅವರನ್ನು ಸೇರಿಸಲಿಕ್ಕಂತ ಕ್ರಮ ತಗೊಳ್ಳಿಕ್ಕೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. 70L ತುಮಕೂರು ಫಸ್ಟ್ ಕ್ರೈಮ್ ನ್ಯೂಸ್, ಜನಪರ ನ್ಯಾಯಪರ.